ಎರರ್ಸ್ ಸಾವಿಗೆ ಒಂದು ದೊಡ್ಡ ಕಾರಣ ಅಂತಾರೆ. ಅಷ್ಟೇ ಅಲ್ಲ, ಇದರಲ್ಲಿ ಚಾಲವರೆಗೂ ಒಳ್ಳೆ ಡೇಟಾ ಮ್ಯಾನೇಜ್ಮೆಂಟ್ನಿಂದ ತಡೆಯಬಹುದು. ಹೌದು, ನಿಜ. ಯಾಕೆಂದ್ರೆ ಇವತ್ತಿನ ದಿನಗಳಲ್ಲಿ ಹೆಲ್ತ್ ಕೇರ್ ಅಂದ್ರೆ ಬರೀ ಔಷಧಿ ಟ್ರೀಟ್ಮೆಂಟ್ ಅಷ್ಟೇ ಅಲ್ಲ, ಅದೆಲ್ಲಕ್ಕಿಂತ ಹೆಚ್ಚಾಗಿ ಅದು ಇನ್ಫಾರ್ಮೇಷನ್, ಡೇಟಾ ಮತ್ತೆ ಟೆಕ್ನಾಲಜಿ. ಸೊ ಇವತ್ತು ನಾವು ಒಂದು ಡಿಜಿಟಲ್ ಟೂಲ್ ಕಿಟ್ ಕಟ್ಟೋಣ, ಜೀವಗಳನ್ನೇ ಉಳಿಸೋಕ್ಕೆ ಸಹಾಯ ಮಾಡುವಂಥ ಟೂಲ್ ಕಿಟ್. ಹಾಗಾದ್ರೆ ಈ ಜರ್ನಿ ಎಲ್ಲಿಂದ ಶುರು ಮಾಡೋದು? ಸಿಂಪಲ್, ಎಕ್ದಮ್ ಫೌಂಡೇಶನ್ನಿಂದ. ಒಂದೊಂದೇ ಡಿಜಿಟಲ್ ಸ್ಕಿಲ್ ಕಲಿಯುತ್ತಾ ಹೋಗೋಣ, ನೋಡೋಣ ಇದೆಲ್ಲ ಸೇರಿ ಹೇಗೆ ಒಂದು ಪವರ್ಫುಲ್ ಪ್ರೊಫೆಷನಲ್ ಟೂಲ್ ಆಗುತ್ತೆ ಅಂತ. ಇದು ಸುಮ್ಮನೆ ಕಲಿಯೋದಲ್ಲ, ಇದರಲ್ಲಿ ಮಾಸ್ಟರ್ ಆಗೋದು ಮುಖ್ಯ. ಒಂದು ಮನೆ ಕಟ್ಟೋದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೇರವಾಗಿ ಗೋಡೆ ಮೇಲ್ಛಾವಣಿ ಹಾಕ್ಬಿಡ್ತೀವಾ? ಇಲ್ಲ ಅಲ್ವಾ? ಮೊದಲು ಬೇಕಾಗಿರೋದು ಒಂದು ಸ್ಟ್ರಾಂಗ್ ಫೌಂಡೇಶನ್. ಡಿಜಿಟಲ್ ಪ್ರಪಂಚದಲ್ಲೂ ಅಷ್ಟೇ. ಆ ಫೌಂಡೇಶನ್ ಅಂದ್ರೆ ಎಲ್ಲವನ್ನೂ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಳ್ಳೋದು. ಕೇಳೋಕೆ ಸಿಂಪಲ್ ಅನ್ಸಬಹುದು, ಆದ್ರೆ ಇದು ಸರಿ ಇಲ್ಲ ಅಂದ್ರೆ ನಾವು ಕಟ್ಟೋದೆಲ್ಲ ಕುಸಿದು ಬೀಳುತ್ತೆ. ಇಲ್ಲಿ ಮುಖ್ಯವಾಗಿರೋದು ಒಂದು ಲಾಜಿಕಲ್ ಸಿಸ್ಟಮ್ ಕ್ರಿಯೇಟ್ ಮಾಡೋದು. ನೋಡಿ, ಒಂದು ಮೇನ್ ಫೋಲ್ಡರ್ ಅನ್ನೋದು ನಮ್ಮ ಡಿಜಿಟಲ್ ಫೈಲಿಂಗ್ ಕ್ಯಾಬಿನೆಟ್ ಇದ್ದಾಗೆ. ಅದ್ರೊಳಗೆ ವರ್ಡ್, ಎಕ್ಸೆಲ್, ಅಸೈನ್ಮೆಂಟ್ಸ್ ಅಂತ ಪ್ರತ್ಯೇಕ ಸಬ್ ಫೋಲ್ಡರ್ಗಳು. ಇದ್ರಿಂದ ನಮ್ಮ ಡಾಕ್ಯುಮೆಂಟ್ಸ್ ನೀಟಾಗಿರುತ್ತೆ. ಈ ಒಂದು ಸಿಂಪಲ್ ಹ್ಯಾಬಿಟ್ ಏನನ್ನೋ ಹುಡುಕೋಕೆ ನಾವು ಹಾಳ್ಮಾಡುವ ಗಂಟೆಗಟ್ಲೆ ಸಮಯವನ್ನ ಉಳಿಸುತ್ತೆ. ಮತ್ತೆ ಆ ಗಲೀಜು ಡೆಸ್ಕ್ಟಾಪ್ನ ತಲೆನೋವು ಕೂಡ ಇರಲ್ಲ. ಸರಿ, ನಮ್ಮ ಡಿಜಿಟಲ್ ಸ್ಪೇಸ್ ಈಗ ಆರ್ಗನೈಸ್ ಆಗಿದೆ. ಈಗ ಅದನ್ನ ಪ್ರೊಫೆಷನಲ್ ಕಮ್ಯುನಿಕೇಷನ್ನಿಂದ ತುಂಬಿಸೋ ಸಮಯ. ಅಂದರೆ ಬರೀ ಮಾಹಿತಿಯನ್ನ ತಗೊಂಡು ಅದನ್ನ ಹೇಗೆ ನೋಡೋಕೆ ಚೆನ್ನಾಗಿರೋ, ಕ್ಲೀನ್ ಆದ ಮತ್ತೆ ಎಲ್ರಿಗೂ ಅರ್ಥವಾಗೋ ಡಾಕ್ಯುಮೆಂಟ್ ಆಗಿ ಪರಿವರ್ತಿಸೋದು ಅಂತ ಕಲಿಯೋಣ. ನೋಡಿ, ಬೋಲ್ಡ್, ಇಟಾಲಿಕ್, ಅಂಡರ್ಲೈನ್ ಇದೆಲ್ಲ ಡಾಕ್ಯುಮೆಂಟನ್ನ ಸುಂದರವಾಗಿ ಕಾಣಿಸೋಕೆ ಇರೋ ಟೂಲ್ಸ್ ಅಷ್ಟೇ ಅಲ್ಲ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೈಲೈಟ್ ಮಾಡಕ್ಕೆ ಬೋಲ್ಡ್ ಯೂಸ್ ಮಾಡೋದು, ಓದೋಕೆ ಸುಲಭ ಆಗ್ಲಿ ಅಂತ ಪ್ಯಾರಾಗ್ರಾಫ್ಗಳನ್ನ ಅಡ್ಜಸ್ಟ್ ಮಾಡೋದು, ಕ್ಲಿಯರ್ ಆಗಿ ಪಟ್ಟಿಗಳನ್ನ ಮಾಡೋದು, ಇದೆಲ್ಲ ಯಾಕೆ? ಯಾಕಂದ್ರೆ ಕಾಂಪ್ಲೆಕ್ಸ್ ಮಾಹಿತಿಯನ್ನ ಓದೋರಿಗೆ ಸುಲಭವಾಗಿ ಅರ್ಥ ಮಾಡಿಸೋಕೆ. ಇದು ಒಂದ್ ರೀತಿ ಓದೋರ್ ಸಮಯಕ್ಕೆ ನಾವು ಕೊಡೋ ಗೌರವ. ನಮ್ ಮೆಸೇಜ್ ಅವರಿಗೆ ಕಲೆಕ್ಟ್ ಆಗಿ ತಲುಪಬೇಕು ಅಷ್ಟೇ. ಇಲ್ಲಿಂದ ನಮ್ಮ ಸ್ಕಿಲ್ಸ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಬರೀ ಟೆಕ್ಸ್ಟಿಂದ ಈಗ ನಾವು ಸ್ಟ್ರಕ್ಚರ್ಡ್ ಡೇಟಾ ಕಡೆ ಹೋಗ್ತಾ ಇದೀವಿ. ಈಗ ನೋಡಿ, ಈ ನ್ಯೂಟ್ರಿಷನ್ ಟೇಬಲ್ ಇದೆಯಲ್ಲ, ಇದು ಪೇಷಂಟ್ ಡೇಟಾ ಅನಲೈಸ್ ಮಾಡೋಕೆ, ಟ್ರೀಟ್ಮೆಂಟ್ ಪ್ರೋಗ್ರೆಸ್ ಟ್ರ್ಯಾಕ್ ಮಾಡೋಕೆ, ಇಲ್ಲ ಕ್ಲಿನಿಕಲ್ ಟ್ರಯಲ್ ರಿಸಲ್ಟ್ಸ್ ಮ್ಯಾನೇಜ್ ಮಾಡೋಕೆ ಇಡೋ ಫಸ್ಟ್ ಸ್ಟೆಪ್. ಅಂದ್ರೆ ಎಲ್ಲೆಲ್ಲೋ ಚೆಲ್ಲಾಪಿಲ್ಲಿಯಾಗಿರೋ ಫ್ಯಾಕ್ಟ್ಸ್ಗಳನ್ನ ತಗೊಂಡು ಅದನ್ನ ಒಂದು ಕ್ಲಿಯರ್, ಹೋಲಿಕೆ ಮಾಡಬಹುದಾದ ಡೇಟಾ ಸೆಟ್ ಆಗಿ ಪರಿವರ್ತಿಸೋದು. ಇದು ಸಿಂಪಲ್ ಡಾಕ್ಯುಮೆಂಟಿಂದ ಪ್ರೊಫೆಷನಲ್ ರಿಪೋರ್ಟ್ಗೆ ನಾವು ಜಂಪ್ ಮಾಡೋದು. ಆಟೋಮ್ಯಾಟಿಕ್ ಟೇಬಲ್ ಆಫ್ ಕಂಟೆಂಟ್ಸ್ ಅನ್ನೋದು ಬರೀ ಒಂದು ಸೌಲಭ್ಯ ಅಲ್ಲ, ಅದು ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ರಿಪೋರ್ಟ್ಸ್ಗಳಲ್ಲಿ ಓದೋರಿಗೆ ಒಂದು ರೋಡ್ ಮ್ಯಾಪ್ ಇದ್ದ ಹಾಗೆ. ಇನ್ನು ಸೈಟೇಷನ್ಸ್ ಬಗ್ಗೆ ಹೇಳೋದಾದ್ರೆ, ಯಾವುದೇ ಸೈಂಟಿಫಿಕ್ ಅಥವಾ ಮೆಡಿಕಲ್ ಫೀಲ್ಡ್ನಲ್ಲಿ ವಿಶ್ವಾಸಾರ್ಹತೆಗೆ ಅದೇ ಬೆನ್ನೆಲುಬು. ನಮ್ಮ ಕೆಲ್ಸ ಸುಮ್ನೆ ಹೇಳಿದ್ದಲ್ಲ, ಸಾಕ್ಷಿ ಆಧಾರದ ಮೇಲೆ ಇದೆ ಅಂತ ತೋರಿಸುತ್ತೆ. ಇಲ್ಲಿವರೆಗೂ ನಾವು ಇನ್ಫಾರ್ಮೇಷನ್ನ ಆರ್ಗನೈಸ್ ಮಾಡಿದ್ವಿ, ಪ್ರೆಸೆಂಟ್ ಮಾಡಿದ್ವಿ. ಆದರೆ ಆ ಇನ್ಫಾರ್ಮೇಷನ್ ನಮ್ ಜೊತೆ ಮಾತಾಡೋ ಹಾಗೆ ಮಾಡಿದ್ರೆ, ಅದಕ್ಕೆ ಹೊಸದನ್ನು ಹೇಳೋ ಹಾಗೆ ಮಾಡಿದ್ರೆ, ಅದೇ ಸ್ಪ್ರೆಡ್ಶೀಟ್ಗಳ ಪವರ್. ಇಲ್ಲಿ ನಾವು ಕೇವಲ ಅಂಕಿ ಸಂಖ್ಯೆಗಳನ್ನ ತಗೊಂಡು ಅದನ್ನ ಆಕ್ಷನ್ ತಗೊಳ್ಳೋಕೆ ಬೇಕಾದ ಒಳನೋಟಗಳಾಗಿ ಪರಿವರ್ತಿಸೋದು ಹೇಗೆ ಅಂತ ಕಲಿಯೋಣ. ಆ ನಂಬರ್ಗಳ ಹಿಂದೆ ಅಡಗಿರೋ ಕಥೆಗಳನ್ನ ಹುಡ್ಕೋಣ. ಮೊದಲ ನೋಟಕ್ಕೆ ಇದು ಬರೀ ನಂಬರ್ಗಳ ಒಂದು ಲಿಸ್ಟ್ ಅಷ್ಟೆ. ಪೇಷಂಟ್ ಐಡಿ, ವಯಸ್ಸು, ಮಾರ್ಕ್ಸ್ ಎಲ್ಲ ನೀಟಾಗಿ ಆರ್ಗನೈಸ್ಡ್ ಆಗಿದೆ, ಸರಿ. ಆದ್ರೆ ಇದು ನಮ್ಗೇನ್ ಹೇಳ್ತಾ ಇದೆ? ಸದ್ಯಕ್ಕೆ ಏನೂ ಇಲ್ಲ. ಆದ್ರೆ ಈ ಕಚ್ಚಾ ಡೇಟಾದೊಳಗೆ ನಾವು ಕಂಡಿಡಿಬೇಕಾದ ಪ್ಯಾಟರ್ನ್ಸ್ ಮತ್ತೆ ಟ್ರೆಂಡ್ಸ್ ಅಡಗಿವೆ. ನಮ್ಮ ತನಿಖೆ ಶುರುವಾಗೋದೇ ಇಲ್ಲಿಂದ. ಇಲ್ಲಿದೆ ನೋಡಿ ಸ್ಪ್ರೆಡ್ಶೀಟ್ ಮ್ಯಾಜಿಕ್ನ ಒಂದು ಸಣ್ಣ ಸ್ಯಾಂಪಲ್. ಈ ಎಲ್ಲ ಮಾರ್ಕ್ಸ್ನ ಸರಾಸರಿ ಕಂಡಿಡಿಯೋಕೆ ಕ್ಯಾಲ್ಕ್ಯುಲೇಟರ್ ತಗೊಂಡು ಕೂರೋ ಬದಲು ಈಸ್=ಟು ಆವ್ರೇಜ್ ಅಂತ ಒಂದು ಸಿಂಪಲ್ ಕಮಾಂಡ್ ಕೊಟ್ರೆ ಸಾಕು, ಒಂದೇ ಸೆಕೆಂಡ್ನಲ್ಲಿ ಉತ್ತರ ಸಿಗುತ್ತೆ. ಇದನ್ನೇ ನೂರಾರು, ಸಾವಿರಾರು ಪೇಷಂಟ್ಸ್ ಡೇಟಾಗೆ ಮಾಡೋದನ್ನ ಯೋಚನೆ ಮಾಡಿ. ಹೀಗೆ ನಾವು ಮ್ಯಾನ್ಯುಯಲ್ ಕೆಲ್ಸದಿಂದ ಎಫಿಷಿಯಂಟ್ ಡೇಟಾ ಅನಾಲಿಸಿಸ್ ಕಡೆಗೆ ಹೋಗ್ತೀವಿ. ಓಕೆ, ಇದು ಸ್ವಲ್ಪ ಟೆಕ್ನಿಕಲ್ ಅನಿಸಬಹುದು, ಆದ್ರೆ ಇದು ಸ್ಪ್ರೆಡ್ಶೀಟ್ಗಳಲ್ಲೇ ಒಂದು ತುಂಬಾನೇ ಪವರ್ಫುಲ್ ಕಾನ್ಸೆಪ್ಟ್. ರಿಲೇಟಿವ್ ರೆಫರೆನ್ಸಿಂಗ್ ಅಂದ್ರೆ ಒಬ್ರು ನಿಂತಿರೋ ಜಾಗದಿಂದ ದಾರಿ ಹೇಳಿದ ಹಾಗೆ. ಅವರು ಜಾಗ ಬದಲಿಸಿದ್ರೆ ದಾರಿನೂ ಬದಲಾಗತ್ತೆ. ಅದೇ ಆಬ್ಸಲ್ಯೂಟ್ ರೆಫರೆನ್ಸಿಂಗ್ ಅಂದ್ರೆ ಅವ್ರಿಗೊಂದು ಫಿಕ್ಸ್ಡ್ GPS ಲೊಕೇಶನ್ ಕೊಟ್ಟ ಹಾಗೆ. ಅವರು ಎಲ್ಲೇ ಹೋಗ್ಲಿ ಆ ಪಾಯಿಂಟ್ ಚೇಂಜ್ ಆಗಲ್ಲ. ಈ ಕಂಟ್ರೋಲ್ ಇರೋದ್ರಿಂದಲೇ ನಾವು ತಪ್ಪಿಲ್ದೆ ಆಟೋಮ್ಯಾಟಿಕ್ ಆಗಿ ಅಪ್ಡೇಟ್ ಆಗೋ ಕಾಂಪ್ಲೆಕ್ಸ್ ಮಾಡೆಲ್ಗಳನ್ನ ಕಟ್ಟಬಹುದು. ಈಗ ನಮ್ಮ ಡೇಟಾಗೆ ಜೀವ ತುಂಬೋ ಸಮಯ.
ಟೇಬಲ್ನಲ್ಲಿದ್ದ ನಂಬರ್ಗಳು ಕರೆಕ್ಟ್ ಆಗಿದ್ವು, ನಿಜ. ಆದ್ರೆ ಈ ಬಾರ್ ಚಾರ್ಟ್ ನೋಡಿ, ಒಂದೇ ನೋಟಕ್ಕೆ ಒಂದು ಕತೆ ಹೇಳುತ್ತೆ. ಯಾವ ಕೋರ್ಸ್ನಲ್ಲಿ ಆವ್ರೇಜ್ ಮಾರ್ಕ್ಸ್ ಜಾಸ್ತಿ ಇದೆ ಅಂತ ತಕ್ಷಣ ಗೊತ್ತಾಗತ್ತೆ. ಇದೇ ಡೇಟಾ ವಿಜುವಲೈಸೇಷನ್ನ ಪವರ್. ಇದು ಅಂಕಿಸಂಖ್ಯೆಗಳನ್ನ ಒಂದು ಇನ್ಸೈಟ್ ಆಗಿ ಪರಿವರ್ತಿಸುತ್ತೆ. ನಾವು ಯಾವ ಕತೆ ಹೇಳ್ಬೇಕು ಅನ್ಕೊಂಡಿದೀವಿ ಅನ್ನೋದ್ರ ಮೇಲೆ ಯಾವ ಚಾರ್ಟ್ ಸೆಲೆಕ್ಟ್ ಮಾಡಬೇಕು ಅಂತ ನಿರ್ಧಾರ ಆಗುತ್ತೆ. ಮಾರ್ಕ್ಸ್ ಹೋಲಿಕೆ ಮಾಡೋಕ್ಕೆ ಬಾರ್ ಚಾರ್ಟ್ ಬೆಸ್ಟ್. ಆದ್ರೆ ಈ ಡೋನಟ್ ಚಾರ್ಟ್ ನೋಡಿ, ಇದು ಬೇರೆನೇ ಕತೆ ಹೇಳ್ತಾ ಇದೆ. ಇದು ಪ್ರತಿ ಕೋರ್ಸ್ನಲ್ಲಿ ಎಷ್ಟು % ವಿದ್ಯಾರ್ಥಿಗಳಿದ್ದಾರೆ ಅಂತ ತೋರಿಸುತ್ತೆ. ಒಂದೇ ಡೇಟಾ, ಆದ್ರೆ ಅದನ್ನ ನೋಡೋ ರೀತಿ ಬದಲಾದ್ರೆ ಅದರಿಂದ ಸಿಗೋ ಸತ್ಯನೂ ಬೇರೆ ಬೇರೆ ಆಗಿರುತ್ತೆ. ಒಳ್ಳೆ ಡೇಟಾ ಸ್ಕಿಲ್ಸ್ ಇರೋದು ಒಂದು ವಿಷಯ, ಆದ್ರೆ ಆ ಡೇಟಾನೇ ಸರಿಯಿಲ್ಲ ಅಂದ್ರೆ ಎಲ್ಲವೂ ವೇಸ್ಟ್. ಅದರಲ್ಲೂ ಹೆಲ್ತ್ ಕೇರ್ನಲ್ಲಿ ಒಳ್ಳೆ ಮಾಹಿತಿ ಮತ್ತೆ ಅಪಾಯಕಾರಿ ತಪ್ಪು ಮಾಹಿತಿಯ ನಡುವಿನ ಗೆರೆ ತುಂಬಾ ತೆಳುವಾಗಿರುತ್ತೆ. ಹಾಗಾಗಿ ಈಗ ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದ ಸ್ಕಿಲ್ ಕಡೆ ಗಮನ ಕೊಡೋಣ. ಅದೆಷ್ಟೇ ಗದ್ದಲವಿದ್ರೂ ಅದರಿಂದ ವಿಶ್ವಾಸಾರ್ಹ ಮಾಹಿತಿಯನ್ನ ಬೇರ್ಪಡಿಸಬಲ್ಲ ಒಬ್ಬ ಸ್ಮಾರ್ಟ್ ಡಿಜಿಟಲ್ ರಿಸರ್ಚರ್ ಆಗೋದು. ಇದು ಸುಮ್ನೆ ಗೂಗಲ್ ಮಾಡೋದಲ್ಲ, ಇದೊಂದು ಸರ್ಜಿಕಲ್ ಸ್ಟ್ರೈಕ್ ಇದ್ದ ಹಾಗೆ. ನೋಡಿ, ಟೈಪ್ 2 ಡಯಾಬಿಟೀಸ್ ಅಂತ ಕೋಟ್ಸ್ನಲ್ಲಿ ಹಾಕಿದ್ರೆ ಗೂಗಲ್ ಅದೇ ಪದಗಳನ್ನ ಹುಡುಕುತ್ತೆ. ಫೈಲ್ ಟೈಪ್ ಎಷ್ಟು PDF ಅಂತ ಹಾಕಿದ್ರೆ ಬ್ಲಾಗ್, ಫೋರಂ ಎಲ್ಲವನ್ನೂ ಫಿಲ್ಟರ್ ಮಾಡಿ ನಮ್ಗೆ ಅಫಿಷಿಯಲ್ ಡಾಕ್ಯುಮೆಂಟ್ಸ್ ಕೊಡುತ್ತೆ. ಇನ್ನು ಸೈಟ್ ಎಷ್ಟು EDU ಅಂದ್ರೆ ನಮ್ಮ ಸರ್ಚ್ ನಂಬಿಕೆಗೆ ಅರ್ಹವಾದ ಯೂನಿವರ್ಸಿಟಿ ವೆಬ್ಸೈಟ್ಗಳಿಗೆ ಮಾತ್ರ ಸೀಮಿತ ಆಗುತ್ತೆ. ಹೀಗೆ ಲಕ್ಷಾಂತರ ರಿಸಲ್ಟ್ಸ್ಗಳಿಂದ ನಮಿಗ್ ಬೇಕಾದ ಬೆರಳೆಣಿಕೆಯಷ್ಟು ಹೈ ಕ್ವಾಲಿಟಿ ಸೋರ್ಸ್ಗಳಿಗೆ ಬಂದು ನಿಲ್ತೀವಿ. ಒಳ್ಳೆ ಸೋರ್ಸ್ ಹುಡ್ಕೋದು ಯುದ್ಧದ ಅರ್ಧ ಭಾಗ ಗೆದ್ದ ಹಾಗೆ. ಆನ್ಲೈನ್ನಲ್ಲಿ ಸಿಕ್ಕದ ಪ್ರತಿಯೊಂದನ್ನು ನಂಬೋಕ್ ಮುಂಚೆ ಒಬ್ಬ ಡಿಟೆಕ್ಟಿವ್ ತರ ಯೋಚನೆ ಮಾಡಬೇಕು. ಈ ಚೆಕ್ಲಿಸ್ಟ್ ನಮ್ಮ ಅಭ್ಯಾಸ ಆಗ್ಬಿಡ್ಬೇಕು. ಈ ಮಾಹಿತಿ ಲೇಟೆಸ್ಟ್ ಆಗಿದೆಯಾ? ಇದರಲ್ಲಿ ಹೇಳಿರೋ ಫ್ಯಾಕ್ಟ್ಸ್ನ ಬೇರೆ ಕಡೆ ವೆರಿಫೈ ಮಾಡಬಹುದಾ? ಎಲ್ಲಕ್ಕಿಂತ ಮುಖ್ಯವಾಗಿ ಈ ಮಾಹಿತಿ ಹಿಂದೆ ಇರೋರು ಯಾರು, ಅವರ ಎಕ್ಸ್ಪರ್ಟೀಸ್ ಏನು? ಹೆಲ್ತ್ ಕೇರ್ನಲ್ಲಿ ಈ ಪ್ರಶ್ನೆಗಳು ಆಪ್ಷನಲ್ ಅಲ್ಲವೇ ಅಲ್ಲ. ಸರಿ, ಈಗ ನಮ್ಮ ಹತ್ರ ಎಲ್ಲ ಟೂಲ್ಸ್ನೂ ಇದೆ. ಫೌಂಡೇಶನ್ನಿಂದ ನಮ್ಮ ಸ್ಕಿಲ್ಸ್ನ ಬಿಲ್ಡ್ ಮಾಡಿದ್ವಿ. ಈಗ ಎಲ್ಲವನ್ನೂ ಒಟ್ಟಿಗೆ ಸೇರಿಸೋ ಸಮಯ. ಈ ಫೈನಲ್ ಪ್ರಾಜೆಕ್ಟ್ನಲ್ಲಿ ನಾವು ಕಲಿತ ಪ್ರತಿಯೊಂದನ್ನು, ಫೈಲ್ ಮ್ಯಾನೇಜ್ಮೆಂಟ್ನಿಂದ ಹಿಡಿದು ಡೇಟಾ ವಿಜುವಲೈಸೇಷನ್, ಕ್ರಿಟಿಕಲ್ ರಿಸರ್ಚ್ವರೆಗೆ ಎಲ್ಲವನ್ನೂ ಒಂದೇ ಕೆಲಸದಲ್ಲಿ ಒಟ್ಟುಗೂಡಿಸ್ತೇವೆ. ಇದು ನಮ್ಮ ಹೊಸ ಡಿಜಿಟಲ್ ಟೂಲ್ ಕಿಟ್ಗೆ ಫೈನಲ್ ಟೆಸ್ಟ್ ಇದ್ದ ಹಾಗೆ. ಈ ಪ್ರಾಜೆಕ್ಟ್ ರಿಕ್ವೈರ್ಮೆಂಟ್ಸ್ ನೋಡಿ. ಟೈಟಲ್ ಪೇಜ್, ಹೆಡ್ಡಿಂಗ್ಸ್, ಇದು ನಮ್ಮ ಡಾಕ್ಯುಮೆಂಟ್ ಫಾರ್ಮ್ಯಾಟಿಂಗ್ ಸ್ಕಿಲ್. ಡೇಟಾ ಟೇಬಲ್, ಇಮೇಜ್, ಇದು ಡೇಟಾವನ್ನ ಎಫೆಕ್ಟಿವ್ ಆಗಿ ಪ್ರೆಸೆಂಟ್ ಮಾಡೋ ನಮ್ಮ ಕೆಪಾಸಿಟಿ. ಸೈಟೇಷನ್ಸ್, ಬಿಬ್ಲಿಯೋಗ್ರಾಫಿ, ಇದು ನಮ್ಮ ರಿಸರ್ಚ್ ಮತ್ತೆ ಸೋರ್ಸ್ಗಳನ್ನ ಅಳೆಯೋ ಸ್ಕಿಲ್ನ ತೋರಿಸುತ್ತೆ. ಈ ಪ್ರಾಜೆಕ್ಟ್ನ ಪ್ರತಿಯೊಂದು ಭಾಗನೂ ನಾವು ಕಲಿತ ಒಂದೊಂದು ವಿಷಯದ ಡೈರೆಕ್ಟ್ ಅಪ್ಲಿಕೇಶನ್. ಇದು ಬರೀ ಒಂದಿಷ್ಟು ಸ್ಕಿಲ್ಸ್ಗಳ ಲಿಸ್ಟ್ ಅಲ್ಲ, ಇದು ಕೆಲಸ ಮಾಡಕ್ಕೆ, ಯೋಚನೆ ಮಾಡಕ್ಕೆ ಒಂದು ಹೊಸ ದಾರಿ. ಹಾಗಾದ್ರೆ ಕೊನೆಯ ಪ್ರಶ್ನೆ, ಈ ಡಿಜಿಟಲ್ ಟೂಲ್ ಕಿಟ್ ಈಗ ನಮ್ಮ ಕೈಯಲ್ಲಿದೆ. ಇದನ್ನ ಇಟ್ಕೊಂಡು ಹೆಲ್ತ್ ಕೇರ್ನ ಯಾವ ಸಮಸ್ಯೆಗಳನ್ನ ನಾವೀಗ ಬಗೆಹರಿಸ್ಬೋದು, ಯಾವ ಹೊಸ ಪ್ರಶ್ನೆಗಳನ್ನ ಕೇಳ್ಬೋದು?